ಬಾಸು ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮುಂಬೈ ಇಂಡಿಯನ್ಸ್ ವರ್ಸಸ್ SRH ಪೋಸ್ಟ್ ಮ್ಯಾಚ್ ಅನಾಲಿಸಿಗೆ ಸ್ವಾಗತ. ಏನು ಗರ್ರ ಇದು ಮ್ಯಾಚಲ್ಲಿ ಬದನೆಕಾಯಿ ಮ್ಯಾಚ್ ಇದು. ಏನಿತ್ತು ಈ ಮ್ಯಾಚಲ್ಲಿ 1-2 ಮ್ಯಾಚ್ ಮಾಡಿ ಬಿಸಾಕಿದ್ದು ಮುಂಬೈ ಇಂಡಿಯನ್ಸು. ಅಲ್ಲ, ಲಾಸ್ಟ್ ಮ್ಯಾಚು 1-2 ಮಾಡಿಸ್ಕೊಂಡಿದ್ರು SRH ಅವ್ರು ಮುಂಬೈ ಮೇಲೆ. ಈ ಮ್ಯಾಚ್ನೂ 1-2 ಮಾಡಿಸ್ಕೊಂಡ್ಬಿಟ್ರಲ್ಲ ಗುರು. ಹೀನಾಯ ಕಳಪೆ ಸೋಲು. 4 ಓವರ್ಸ್ ಪೇರು, ಇನ್ಫ್ಯಾಕ್ಟ್ 5 ಓವರ್ಸ್ ಪೇರೆ ಅಂತ ಅನ್ಕೊಳ್ಳಿ. ನಾಯಿಗೆ ಹೊಡೆದು ಬಿಸಾಕಿದ್ದಾರೆ ಹಿಟ್ಟಾಡ್ಸ್ಕೊಂಡು. ಏನು ನಾಯಿ ಹೊಡ್ದಂಗೆ ಬಿಡೋದೇನು ಬೇಕಾಗಿಲ್ಲ, ನಾರ್ಮಲಾಗಿ ಆಡಿದ್ರು ಸಾಕಾಗಿದೆ. ಆರಾಮಾಗಿ ಮ್ಯಾಚ್ನ ನಾರ್ಮಲಾಗೇ ಆಡಿರೋದು. ನಾಯಿ ಹೊಡ್ದಂಗೆ ಹುಚ್ಚನಾಯಿ ಹೊಡ್ದಂಗೆ ಏನು ಹೊಡೆದಿಲ್ಲ. ಸೊ ಓಕೆ, ಹಂಗೂ ಹಿಂಗೂ ಮುಂಬೈ ಇಂಡಿಯನ್ಸ್ ಅವ್ರಿಗೆ ಗೆದ್ದಿದ್ದಾರೆ. ಸನ್ರೈಸರ್ ಹಬ್ಬದ ವರ್ಸ್ಟಾಗಿ ಆಡ್ಬಿಟ್ಟು ಅದೇ ಹೇಳಿದ್ನಲ್ಲ, ಇವ್ರು ಸನ್ರೈಸರ್ ಹಬ್ಬದ ಕಥೆನೇ ಇಷ್ಟು. ಹೊಡಿತಾರೆ 200, 240, 280 ಆ ರೇಂಜಿಗೆ ಹೊಡಿತಾರೆ. ಇಲ್ಲ ಅಂತಂದರೆ 150, 160 ಒಳಗಡೆ ಎಲ್ಲ ಇವ್ರದ್ದು ಸ್ಕೋರ್ಗಳು. 170, 180 ಕೂಡ ಹೊಡೆಯೋದಿಲ್ಲ. 160 ಒಳಗಡೆ ಸ್ಕೋರ್ ಇವ್ರದ್ದು. ನೋಡಿದರೆ ಗಮನಿಸಿದ್ರೆ ಅಂತಂದರೆ ಅದೇ ಥರನೇ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲ ಗುರು, ಏನು ಆಡಿದ್ದು ಪೋಪ್ಳಲ್ಲಿ ಟಾಸ್ ಇದ್ದಿದ್ದು ಮುಂಬೈ ಇಂಡಿಯನ್ಸೇ. ಏನು ಇಷ್ಟು ವರ್ಷಾಗಿ ಆಡ್ತಾರೆ, ಇದೇ ವರ್ಷ ಪೋಪ್ಳೆ ಅಂತ ಕಾಣಿಸುತ್ತೆ ಆಗಿರೋದು. 16 17 ಬಂದಿದ್ದು ಅಷ್ಟೇ ಗುರು ಪೋಪ್ಳಲ್ಲಿ. ಯಪ್ಪ 4 ವಿಕೆಟ್ ಡಮಾರು. 15 for 4 ಆಗೋಗ್ಬಿಡ್ತು ಅವ್ರದ್ದು ಟೀಮು. ಯಪ್ಪ ಸನ್ರೈಸರ್ಸ್ ಹೈದರಾಬಾದು ನಾವೇನು ಅಂದ್ಕೊಂಡಿದ್ವಿ ಅಂತಂದರೆ ಟೂರ್ನಮೆಂಟ್ಗಿನ ಮುಂಚೆ ಇವ್ರಷ್ಟು ಬಲಿಷ್ಠವಾಗಿರುವಂಥ ಬ್ಯಾಟಿಂಗ್, ಏನು ಗುರು ಇದು ಬ್ಯಾಟಿಂಗ್ ಹಿಂಗಿದೆ ಅನ್ನೋ ಥರ ಇದ್ದಂಥ ಸನ್ರೈಸರ್ಸ್ ಹೈದರಾಬಾದ್. ಏನು ಗುರ್ರ ಇವ್ರದ್ದು ಬ್ಯಾಟಿಂಗು, ಇದೇನು ಬ್ಯಾಟಿಂಗ ಏನಿದು ಅನ್ನೋ ಥರ ಆಗೋಗ್ಬಿಟ್ಟಿದ್ದಲ್ಲ ಗುರು ಕತೆ. ಟ್ರಾವೆಸ್ ಹೆಡ್ಡು ಡಕ್ಔಟು, ಫಸ್ಟ್ 2 ವಿಕೆಟು, ಆಮೇಲೆ ಲೇಟರ್ 2 ವಿಕೆಟ್ ದೀಪಕ್ ಚಾರ್ಗೆ. ಟ್ರೆಂಟ್ ಬೋಲ್ಟ್ ಅವರು ಇನಿಷಿಯಲ್ 2 ವಿಕೆಟ್ ಎತ್ತಿದ್ದು, ಆಮೇಲೆ ದೀಪಕ್ ಚಾರ್ 2 ವಿಕೆಟ್ ಎತ್ತಿದ್ದು. ಪೋಪ್ಳಲ್ಲೇ ಡಾಮಿನೇಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ರು ಹೋಗು. ಪೋಪ್ಳಲ್ಲೇ ಕಂಪ್ಲೀಟ್ ಮ್ಯಾಚನೇ ಬಂದ್ಬಿಡ್ತು. ಆ ಒಂದು 4 ಓವರ್ ಏನು ಬೌಲಿಂಗ್ ಮಾಡಿದ್ರು, ಪೋಪ್ಳೆ ಏನು ಬೌಲಿಂಗ್ ಮಾಡಿದ್ರು, ಕಂಪ್ಲೀಟಾಗಿ ಮ್ಯಾಚ್ ಟರ್ನ್ ಆಗೋಗ್ಬಿಡ್ತು ಅಲ್ಲೇ. ಇನ್ಫ್ಯಾಕ್ಟ್ ಪೋಪ್ಳಲ್ಲೇ ಮ್ಯಾಚ್ನ ಮುಂಬೈ ಇಂಡಿಯನ್ಸ್ ಅವ್ರು ಆರಾಮಾಗಿ ಗೆದ್ಬಿಟ್ರು. ಹೌದು, ಅಲ್ಲಿಂದ ಕಮ್ ಬ್ಯಾಕ್ ಮಾಡಿದ್ರು, ರಿಕವರ್ ಆಯಿತು ಟೀಮು ಕ್ಲಾಸನ್ ಅವರ ಪರ್ಫಾರ್ಮೆನ್ಸಿಂದ. ಜೊತೆಗೆ ಅಭಿನವ್ ಮನೋಹರ್ ಅವರ ಪಾರ್ಟ್ನರ್ಶಿಪ್ ಏನಿತ್ತು, ಸೊ ಬಾಟಮ್ನ ಪಾರ್ಟ್ನರ್ಶಿಪ್ಪು ಅದು ಸಿಕ್ಕಾಪಟ್ಟೆ ರಿಕವರಿನ ಕೊಡ್ತು. ಸೊ ಇವ್ರು 140+ ತಲುಪೋದಕ್ಕೆ ಮೇನ್ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಕ್ಲಾಸನ್ ಆ್ಯಂಡ್ ಅಭಿನವ್ ಮನೋಹರ್. ಟಾಪ್ ಆರ್ಡರ್ ಕಂಪ್ಲೀಟ್ ಕೊಲಾಪ್ಸು. ಅನಿಕೇತ್ ಅವ್ರು ಬರ್ತಾರೆ, ಅವರು ಕೂಡ ಹಾರ್ದಿಕ್ ಪಾಂಡ್ಯ ಅವ್ರಿಗೆ ಔಟ್ ಆಗಿದ್ದು. ಅವರು ಏನು ಹೆವಿ ಸ್ಕೋರ್ ಮಾಡೋಕ್ಕಾಗಲ್ಲ, ಜಸ್ಟ್ 10+ ಸ್ಕೋರ್ ಮಾಡಿದ್ದು. ಸೊ ಮೇನ್ ಚಂಕ್ ಆಫ್ ರನ್ಸ್ ಹೊಡೆದಿರೋದು ಇಬ್ಬರನ್ನೇ. ಟಾಪ್ ಆರ್ಡ್ರಲ್ಲ ಸಿಂಗಲ್ ಡಿಜಿಟ್ಗೆ ಔಟ್ ಆಗಿದ್ದಾರೆ ಟಾಪ್ 4ಅಲ್ಲಿ. ಇನ್ನೆಲ್ಲಿಂದ ಬರುತ್ತೆ ಇವ್ರಿಗೆ ಸ್ಕೋರ್? ಅಮ್ರಾಮ್ ಹೆವಿ ಸ್ಕೋರ್ ಎಲ್ಲಿ ಬರುತ್ತೆ ಇವ್ರಿಗೆ? ಬರೋದೇ ಅಲ್ಪ ಸ್ವಲ್ಪ ಸ್ಕೋರ್. 140 ದಾಟಿದೆ ನನ್ನ ಪ್ರಕಾರ ದೊಡ್ಡ ಆಶ್ಚರ್ಯ ಅಂತ ಹೇಳ್ಬೇಕು. ಯಾಕಂದರೆ ನಾನು ಅಂದ್ಕೊಂಡ್ರೆ 140 ಹೊಡಿತಾರೆ ಅಂತ. 4 ವಿಕೆಟ್ನ ಇವ್ರು ಪೋಪ್ಳೇನೇ ಕಳ್ಕೊಂಡಾದ್ಮೇಲೆ, 15 ರನ್ಗೆ 4 ವಿಕೆಟ್ನ ಕಳ್ಕೊಂಡಾದ್ಮೇಲೆ ಈ ಥರ ರಿಕವರ್ ಆಗಿದ್ರೆ 140+ ಹೊಡೆದ್ರೆ ಅಂದರೆ ಕ್ರೆಡಿಟ್ನ ಕೊಡಲೇಬೇಕು ಕ್ಲಾಸನ್ ಪರ್ಫಾರ್ಮೆನ್ಸ್ಗೆ, ಜೊತೆಗೆ ಅಭಿನವ್ ಮನೋಹರ್ನ ಪರ್ಫಾರ್ಮೆನ್ಸಿಗೆ. ಇಶಾನ್ ಕಿಶಾನ್ಗೆ ಅದು ಏನಾಗೈತೋ ಗೊತ್ತಿಲ್ಲ. ಔಟ್ ಆದರೂ ಔಟ್ ಆಗ್ತಾರೆ, ಔಟ್ ಇಲ್ಲ ಅಂದರೂ ಔಟ್ ಆಗ್ತಾರೆ. ಅದು ಏನಾಗಾಯಿತು, ಏನು ಕತೆನೋ? ಅಂಪೈರು ಅಪೀಲ್ ನೋಡಬೇಕಾಯ್ತು, ದೀಪಕ್ ಚಾರ್ ಮಾಡಿದ ಅಪೀಲು. ಈ ಕಡೆ ಅಂಪೈರ್ ಎತ್ತಿದ್ದು ನೋಡಬೇಕಾಯ್ತು. ಹೆಂಗೆ ಕಾಮಿಡಿ ಇತ್ತು ಅಂತಂದರೆ ಈ ಕಡೆನೂ ಆಫ್ ಹಾರ್ಟೆಡು, ಅಂಪೈರು ಆಫ್ ಹಾರ್ಟೆಡು. ಈ ಕಡೆ ನೋಡೋ ಕಾನ್ಫಿಡೆನ್ಸಾಗಿ ಇಶಾನ್ ಕಿಶಾನ್ ಓಡ್ತಾವ್ರೆ. ಅಲ್ಲ ಗುರು, DRS ಇತ್ತಲ್ಲ ಗುರು, ಅವ್ರಿಗೆ ಆಫ್ ಹಾರ್ಟೆಡಲ್ಲಿ ಇಬ್ರಿಗೂ ಗೊತ್ತಾಗಿಲ್ಲ ಅಲ್ಲಿ ನೆಟ್ಟಿಗೆ. ಸುಮ್ಮನೆ ಅಂಪೈರ್ ಏನೋ ತಲೆ ಕೆರ್ಕೊಳತ್ತರ ಹೋಗ್ಬಿಟ್ಟು ಮೇಲ್ಗಡೆ ಎತ್ತುತ್ತವ್ರೆ. ದೀಪಕ್ ಚಾರ್ ಅವ್ರು ಕೊಡ್ಬೇಕಾರೆ ಅಪೀಲ್ ಮಾಡ್ತಾವ್ರೆ. ಈ ಒಂಥರ ಸೈಕ್ ಆಗೋಗ್ಬಿಡ್ತು. ಔಟೇ ಇಲ್ಲ, ಅಲ್ಲಿ ಅಲ್ಟ್ರಾ ಎಡ್ಜನೇ ಬಂದಿಲ್ಲ. ಇಲ್ಲಿ ಇಶಾನ್ ಕಿಶಾನ್ ಏನಕ್ಕೆ ವಾಕ್ ಮಾಡಿದ್ರು, ಅವ್ರಿಗೆ ಏನು ಕೇಳಿಸ್ತೋ ಏನು ಕತೆನೋ ಗೊತ್ತೇ ಆಗ್ತಿಲ್ಲ ಗುರು. ಡೌನ್ದಲ್ಲಿಗೆ ಹೋಗೋವಂಥ ಬಾಲು ಸೀರಿಯಸ್ ಆಗಿ ಎಲ್ಲ ಕಡೆಯಿಂದ ಅಜೀಬ್ ಆಗ್ತಾವ್ರು ಇಶಾನ್ ಕಿಶಾನ್ ಅಂತ. ಫಸ್ಟ್ ಮ್ಯಾಚ್ ಅದೊಂದೇ ಮ್ಯಾಚ್ ನೋಡಿ, ಅದಾದ್ಮೇಲೆ ಕೊಲಾಪ್ಸ್. ನಿತೀಶ್ ಕುಮಾರ್ ರೆಡ್ಡಿನೂ ಬಂದು ಓದ ಪುಟ್ಟ. ಈ ಕಡೆ ಅಭಿಷೇಕ್ ಶರ್ಮನೂ ಬಂದ ಪುಟ್ಟ ಮಾಡಿದ್ದು ಅಲ್ಲಿ ಪೋಪ್ಳಲ್ಲಿ. ಇನ್ನೆಲ್ಲಿಂದ ಗೆಲ್ತಾರೆ? ಟಾಪ್ ನಾಚ್ ಬೌಲಿಂಗರು. ಅದೇ ಹೇಳಿದ್ನಲ್ಲ, ಪೋಪ್ಳನ್ನ ಮ್ಯಾಚ್ನ ಕ್ಲಾಸ್ ಮಾಡಿ ಇಟ್ಬಿಟ್ರು ಮುಂಬೈ ಇಂಡಿಯನ್ಸು ಅಂತ. 2 ವಿಕೆಟ್, ಬೋಲ್ಡ್ 2 ವಿಕೆಟು, ಚಹರ್ 2 ವಿಕೆಟ್ ಇದ್ದಂಗೆ ಅಲ್ಲೇ ಬಂದ್ಬಿಡ್ತು ಮ್ಯಾಚ್ ಕಂಪ್ಲೀಟ್ ಆಗಿ. ಇದನ್ನ ಚೇಸ್ ಮಾಡೋದಕ್ಕೆ ಅಂತ ಬಂದಂತಹ ಮುಂಬೈ ಇಂಡಿಯನ್ಸ್ ಇದೇನು ಚಿಲ್ಲರೆ ಟಾರ್ಗೆಟ್ ಇದು ಮುಂಬೈ ಇಂಡಿಯನ್ಸ್ಗೆ. ಏನು ಈಸಿಯಾಗಿ ಹೊಡೆದ್ರು, ನಿಧಾನಕ್ಕೆ ಟುಕ್ಕು ಆಡ್ಕೊಂಡು ಹೊಡೆದ್ರು ಆರಾಮಾಗಿ ಸೇಸ್ ಮಾಡೋದು ಟಾರ್ಗೆಟ್ ಇದು. ಓಪನಿಂಗ್ ಬಂದ್ರೆ ರಿಯಾನ್ ರಿಕಲ್ಟನ್ ಏನಾಗ್ತಾಯಿತ್ತು, ಏನು ಕತೆನೋ ಗೊತ್ತಿಲ್ಲ. ಕ್ಯಾಚ್ ಡ್ರಾಪ್ಗಳಾದ್ರೂ ಕೂಡ ಲಾಸ್ಟ್ ಮ್ಯಾಚ್ ಕ್ಯಾಚ್ ಡ್ರಾಪ್ ಎಲ್ಲ ಆಗಿತ್ತು, ಆದ್ರೂ ಗ್ರ್ಯಾಬ್ ಮಾಡ್ಕೊಳ್ಳಿಲ್ಲ. ಈ ಮ್ಯಾಚ್ ಬಂದಿದ ತಕ್ಷಣ ಉನಾತ್ ಕಟ್ಟಿಗೆ ಟಕ್ಕನಂಗೆ ಕ್ಯಾಚ್, ಕಾಟನ್ ಬೋಲ್ಡ್ ಎಂಥ ಕ್ಯಾಚ್ ಹಿಡಿದು ಉನಾತ್ ಕಟ್ಟಂಗೆ ಕೈ ರಪ್ಪಕ್ಕನಂಗೆ ಕಚ್ಕೊಂಡ್ಬಿಡು. ಅವ್ರಿಗೆ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಕ್ಯಾಚ್ ಹಿಡಿದಿದ್ದು, ಹಂಗೆ ಕಚ್ಕೊಂಡ್ಬಿಟ್ಟಿದ್ದು ಬಾಲು. ಸೊ ಅದೃಷ್ಟಕರವಾಗಿರೋ ಒಂದು ವಿಕೆಟ್ ಬಿತ್ತು. ಅದೇನು ಔಟ್ ಆಗೋ ಅಂಥದ್ದೇನು ಇರಲಿಲ್ಲ ಅಲ್ಲಿ. ಬಟ್ ಎಕ್ಸ್ಟ್ರಾರ್ಡಿನರಿ ಎಫರ್ಟ್ ಅಂತ ಹೇಳಬೇಕು. ನೀನೇ ಹೇಳ್ತೀಯಲ್ಲ ಗುರು ಎರಡೂ, ಅದೇ ಕಚ್ಕೊಂತು ಅಂತಲೂ ಹೇಳ್ತೀಯ, ಅವ್ರು ಎಫರ್ಟ್ ಹಾಕಿದ್ರು ಅಂತ ಹೇಳ್ತೀಯ. ಉನಾತ್ ಕಟ್ಟಿ ಕೇಳಬೇಕದು, ಅವ್ರು ಎಫರ್ಟ್ ಹಾಕಿದ್ರು ಅಥವಾ ಅದು ಬಂದು ಕಚ್ಕೊಂತ ಅಂತ ಬಾಲು. ಸೊ ಓಕೆ, ಅಲ್ಲಿಂದ ಇನ್ನೇನು ರೋಹಿತ್ ಶರ್ಮಾ ಅವರು ಇವತ್ತು ಡಾಮಿನೇಟ್ ಮಾಡಿದ್ದು ನೋಡಿ. ಬ್ಯಾಕ್ ಟು ಬ್ಯಾಕ್ ಮ್ಯಾಚ್ ಮಸ್ತಾಗಿ ಪರ್ಫಾರ್ಮ್ ಮಾಡಿದ್ರು. ಲಾಸ್ಟ್ ಮ್ಯಾಚ್ ಕೂಡ 70+, ಈ ಮ್ಯಾಚ್ ಕೂಡ 70+. ಸೈಕ್ ಫಾರ್ಮಲ್ಲಿ ಕಾಣಿಸ್ಕೊಂಡಿದ್ದಾರೆ ರೋಹಿತ್ ಶರ್ಮಾ ಅವ್ರು ಇವಾಗಂತೂ. ಫಸ್ಟು ಒಂದು 6-7 ಮ್ಯಾಚ್ ಏನಿತ್ತು
ಒಂದು 6 ಮ್ಯಾಚ್ ಏನಿತ್ತು ಡಬ್ಬಾ ಥರ ಡುಬಾಕಾಗೋಗ್ಬಿಟ್ಟಿದ್ರು ರೋಹಿತ್ ಶರ್ಮಾ. ಇವಾಗ ಫಾರ್ಮಿಗೆ ಮರಳಿ ಬಂದಿದ್ದಾರೆ. ಮುಂಬೈ ಇಂಡಿಯನ್ಸ್ ಕೂಡ ಗೆಲುವಿನ ಸ್ಟ್ರೀಕಿಗೆ ಮರಳಿ ಬಂದಿದ್ದಾರೆ. ಸಿಕ್ಕಾಪಟ್ಟೆ ಮ್ಯಾಚಸ್ಗಳನ್ನ ರೀಸೆಂಟಾಗಿ ಫಸ್ಟು ಆ ಒಂದು ಸ್ಟಾರ್ಟಿಂಗ್ ಒಂದು 3-4 ಮ್ಯಾಚ್ ಏನಿತ್ತು ಅಜೀಬಾಗೆಲ್ಲ ಸೋತಿದ್ರಲ್ಲ, ಅಲ್ಲಿಂದ ರಿಕವರ್ ಆಗಿರುವಂಥ ಮುಂಬೈ ಇಂಡಿಯನ್ಸು ಕಂಟಿನ್ಯೂಸ್ ಆಗಿ ಮ್ಯಾಚ್ಗಳನ್ನ ಗೆಲ್ತಾ ಇದ್ದಾರೆ. ಆ್ಯಂಡ್ ಟೂರ್ನಮೆಂಟಲ್ಲಿ ಸಖತ್ ಜೀವಂತವಾಗಂತೂ ಇದ್ದಾರೆ ಆಫ್ಟರ್ ದಿಸ್ ಮ್ಯಾಚ್ ಅಂತೂ. ಸೊ ಇನ್ನೇನು ರೋಹಿತ್ ಶರ್ಮಾ ಒಂದು 70 ರನ್ ಹೊಡಿತಾ ಇದ್ದಂಗೆ 3 6ನ ಇಟ್ಟರು. ಲಾಸ್ಟ್ ಮ್ಯಾಚ್ ಒಂದು 5-6 6 ಇಟ್ಟಿದ್ರು. ಈ ಮ್ಯಾಚ್ ಒಂದು 3 6ನ ಇಟ್ಟರು. ಪೋಪ್ಲೆಲ್ ಅವರೇ ಡಾಮಿನೇಟ್ ಮಾಡಿದ್ದು. ಆ್ಯಂಡ್ ಅಲ್ಲಿ ತಿಲಕ್ ವರ್ಮಾ ಲಾಸ್ಟಿಗೆಲ್ಲ ಬಂದಿದ್ದು. ವೆಲ್ ಜಾಕ್ಸ್ ಒಂದು 22 ರನ್ ಹೊಡೆದ್ರು ಬಂದ್ಬಿಟ್ಟು. ಅನ್ಸಾರಿ ಅವರಿಗೆ ಔಟ್ ಆಗಿದ್ದು, ವಿಕೆಟ್ನ ಕೈ ಚೆಲ್ಲರು. 6 ಹೊಡೆದ್ರು, ಆಮೇಲೆ ವಿಕೆಟ್ನ ಕೈ ಚೆಲ್ಬಿಟ್ಟು ಹೋದ್ರು ಶಿಸ್ತಾಗಿ ಹೊಡೆಯೋಕೆ ಹೋಗ್ಬಿಟ್ಟು. ಆ್ಯಂಡ್ ಸೂರ್ಯಕುಮಾರ್ ಯಾದವ್ ಬಂದ್ಬಿಟ್ಟು 19 ಬಾಲಿಗೆ 40 ಹೊಡೆದ್ಬಿಟ್ಟು ಏನು ಒಂಥರ ಲಾಸ್ಟ್ ಮ್ಯಾಚ್ದು ಒಂಥರ ರಿಪೀಟ್ ಟೆಲಿಕಾಸ್ಟ್ ಇದ್ದಂಗೆ ಐತೆ ಅಷ್ಟೇ ಇದು ಮುಂಬೈ ಇಂಡಿಯನ್ಸ್ ಅವ್ರದ್ದು. ಲಾಸ್ಟ್ ಮ್ಯಾಚು ರೋಹಿತ್ ಮಸ್ತಾಗಿ ಆಡಿದ್ರು, ಸೂರ್ಯನ ಬಂದ್ಬಿಟ್ಟು ಮಸ್ತಾಗಿ ಆಡಿದ್ರು, ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ರು. ಈ ಮ್ಯಾಚ್ನು ಅದೇ ರೋಹಿತ್ ಮಸ್ತಾಗಿ ಆಡಿದ್ರೆ, ಸೂರ್ಯ ಮಸ್ತಾಗಿ ಆಡಿದ್ರೆ, ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಾನು ರೋಹಿತಲ್ಲಿ ಲಾಸ್ಟಲ್ಲಿ ಮಲಿಂಗಾಗಿ ಔಟ್ ಆಗಿದ್ದಲ್ಲಿ, ನಾಟ್ ಔಟ್ ಇದ್ದರೆ ಚೆನ್ನಾಗಿರೋದಲ್ಲಿ ಅದನ್ನು ತಿಲಕ್ ವರ್ಮಾ ಅವ್ರು ಬಂದ್ಬಿಟ್ಟು ಫಿನಿಶ್ ಮಾಡ್ಕೊಂಡು ಕೊಟ್ಟಿದ್ದಷ್ಟೇ ಸೂರ್ಯಕುಮಾರ್ ಯಾದವ್ ಜೊತೆಗೆ. ನೀ ಏನಲ್ಲಿ ಕಿತ್ತು ಗುಡ್ಡೆ ಹಾಕೋಂಥದ್ದೆಲ್ಲ ಏನೂ ಇಲ್ಲ. ಇದೆಲ್ಲ ಜುಜುಬಿ ಸ್ಕೋರ್ ಮುಂಬೈ ಇಂಡಿಯನ್ಸ್ಗೆ ಇರೋದಕ್ಕೆ. ಹಾರ್ದಿಕ್ ಪಾಂಡ್ಯಾಗೆ ಕೆಲಸ ಇಲ್ಲಂಗೆ ಆಗೋಗ್ಬಿಟ್ಟೈತೆ. ಇವ್ರು ಆಡ್ತಿರೋದು ನೋಡ್ತು ಲಾಸ್ಟ್ ಮ್ಯಾಚಲ್ಲಿ ಆಡಿರೋದು ನೋಡ್ತು ಅಂತಂದರೆ. ಸೊ ಸೈಕ್ ಪರ್ಫಾರ್ಮೆನ್ಸ್ನ ಕೊಡೋದಂತ ರೋಹಿತ್ ಶರ್ಮಾ ಲಾಸ್ಟ್ 2 ಮ್ಯಾಚ್ ಅಂತೂ ಮಸ್ತಾಗಿ ಆಡಿದ್ದಾರೆ. ಸೊ ಥ್ರೂ ಔಟ್ ಟೂರ್ನಮೆಂಟ್ ಇದೇ ಥರ ರೋಹಿತ್ ಶರ್ಮಾ ಅವರ ಫಾರ್ಮ್ ಇಲ್ಲಿ ಅಂತ ಎಲ್ಲರೂ ಕೇಳ್ಕೊಳ್ತೀವಿ. ಸೊ ನಿಮಗೇನು ಅನಿಸ್ತು ಈ 1 ಸೈಡೆಡ್ ಮ್ಯಾಚು? ಇನ್ನು 4 ಓವರ್ಸ್ 5 ಓವರ್ಸ್ ಪೇರ್ ಹೊಡೆದಿದ್ದಾರಲ್ಲ, ಕಾಮೆಂಟ್ ಮಾಡಿ ತಿಳಿಸಿ ಮಗ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾಯ್.